ಫಸ್ಟ್ ಟೈಮ್ ರಿಗ್ರೆಟ್ ಮಾಡ್ತೀನಿ, ಯಾಕಪ್ಪ ನನಗೆ ಬೇಗ ನಿದ್ದೆ ಬರಲಿಲ್ಲ ಇವತ್ತು ಅಂತೇಳ್ಬಿಟ್ಟು. ಯಾಕಪ್ಪ ಅಂದರೆ ನಮ್ಮಮ್ಮ ಯೂಸ್ ಮಾಡೋ ಹಾಟ್ ಪ್ಯಾಕ್ ಇದು. ಸೊ ಇವತ್ತು ವರ್ಕ್ ಆಗ್ತಾ ಇರಲ್ಲ, ಅಷ್ಟೊಂದು ಹೀಟ್ ತುಂಬ ಕಮ್ಮಿ ಆಗ್ತಾ ಇದೆ ಅಂತ ಅಂದರು ನನಗೆ. ಅಮ್ಮ ನಾನು ಸರಿ ಮಾಡ್ಬೋದು ಹೇಳಮ್ಮ, ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ಸ್ವಲ್ಪ ಒರೆಸಿ ಹಾಕಿದ್ರೆ ಬಂದ್ಬಿಡುತ್ತೆ ಅಂತ ಅಂದೆ ನಮಗೆ. ನೀನು ಅದನ್ನು ಮುಟ್ಟಬೇಡ, ಮುಟ್ಟಿದ್ರೇ ಕೆಡಿಸ್ತೀಯ ಮಗನೇ ಅಂತ ಹೇಳ್ಬಿಟ್ಟು ಬೈದರು. ನಾನು ಮತ್ತೆ ಮುಟ್ಟಬೇಡ ನೋಡು ಅಂತ ವಾರ್ನಿಂಗ್ ಕೂಡ ಮಾಡಿದ್ರು. ನಾನು ಸರಿ ಅಮ್ಮ ಮುಟ್ಟಲ್ಲ ಬಿಡು ಅಂತ ಮಲಗಿದೆ. ಇಷ್ಟೊತ್ತಾರು ನಿದ್ದೆ ಬರ್ತಾ ಇಲ್ಲ, 2:30 ಆಗಿತ್ತು. ಇವಾಗ ನಿದ್ದೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬಿಚ್ಚಿ ನೋಡೋಣ ಏನಾಗೈತೆ ಅಂತ ಹೇಳ್ಬಿಟ್ಟು ಅದೇ ನಮ್ಮ ಮಲಗಿದ್ರು, ಸೈಲೆಂಟಾಗಿ ಎತ್ಕೊಂಬಂದೆ, ಎಲ್ಲ ಬಿಚ್ಚಿ ಸರಿ ಮಾಡಿದೆ, ಎಲ್ಲ ಒರೆಸ್ದೆ, ಚೆಕ್ ಮಾಡಿದೆ ವರ್ಕ್ ಆಗ್ತಾ ಇದೆ. ಆದರೆ ಬಿಚ್ಚಬೇಕಾದ್ರೆ ಏನಾಯ್ತಪ್ಪ ಅಂತ ಅಂದರೆ ಸಣ್ಣದಾಗಿ ಹೋಲ್ ಬಿತ್ತು. ಇದನ್ನು ತೆಗಿಬೇಕಾದ್ರೆ ಹಂಗೆ ಮಾಡ್ತಾ ಮಾಡ್ತಾ ದೊಡ್ಡದಾಗಿ ಹೋಗ್ಬಿಡ್ತು ಇವಾಗ ಹೋಲು. ಇವಾಗೆಲ್ಲ ರೆಡಿ ಆಗೈತೆ, ವರ್ಕು ಆಗ್ತಾಯಿತ್ತೆ. ಆದರೆ ನಮ್ಮ ಅಮ್ಮಂಗೆ ಏನಾದರೂ ಬೆಳಿಗ್ಗೆ ಅರ್ಧೋಗಿರೋದು ನಾನು ಅರ್ಧಕ್ಕಿರೋದು ಗೊತ್ತಾಯ್ತಾನೆ ಬೆಳಿಗ್ಗೆನೇ ಪರ್ಕೆ ಸೇವೆ ಇಲ್ಲ ಮರದ ಸೇವೆ ಆಗುತ್ತೆ. ಯಾಕಂತ ಅಂದರೆ ನಮ್ಮೂರಿಗೆ ಸ್ವಿಗ್ಗಿ ಇಲ್ಲ, ಝೆಪ್ಟೋ ಇಲ್ಲ, ಆರ್ಡ್ರ್ ಮಾಡಿದ್ರೆ 3 ದಿನ ಆಗಬೇಕಾಗುತ್ತೆ ಆರ್ಡ್ರ್ ಮಾಡಿದ್ರೆ ಬರೋಕ್ಕೆ. ಇವಾಗ ಬೆಳಿಗ್ಗೆ ಯಾವಾಗ ಆಗುತ್ತೋ ಅನ್ನೋ ಭಯದಲ್ಲೇ ನಿದ್ದೆ ಬರ್ದಂಗೆ ರಾತ್ರಿ ಎಲ್ಲ ಎದ್ದು ಕುಂತಿರ್ತೀನಿ. ನಮ್ಮ ಬೆಳಿಗ್ಗೆ ನೋಡಿದ ತಕ್ಷಣ ಶುರು ಹಚ್ಕೊಂತಾರೆ.